ಕಾಮನ್ ಆಗಿ ನಾವೆಲ್ಲರೂ ಏನಂತ ಕರಿತೀವಿ IT ರಿಟರ್ನ್ ಅಂತ ಕರಿತೀವಿ ಆಯ್ತಾ. ಅದು ಅಂದ್ರೆ ಏನು, ಅದು ಯಾರ್ಯಾರು ಫೈಲ್ ಮಾಡಬೇಕು, ಅದು ಅಂದ್ರೆ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಯಾರ್ಯಾರು ಫೈಲ್ ಮಾಡಬೇಕು, ಯಾಕೆ ಫೈಲ್ ಮಾಡಬೇಕು, ಮತ್ತೆ ಯಾವಾಗ ಫೈಲ್ ಮಾಡಬೇಕು ಅನ್ನೋದ್ರ ಬಗ್ಗೆ ಸ್ವಲ್ಪ ಗಮನ ಕೊಡೋಣ. ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಸರಿ. ಸೊ ಮೊದಲದಾಗಿ ಈ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಅಂದ್ರೆ ಏನು? ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಆಯ್ತಾ, ಇನ್ಕಮ್ ಅಂತಂದ್ರೆ ನೀವು ಅರ್ನ್ ಮಾಡುವಂತ ಇನ್ಕಮ್. ಸೊ ನಾವು ಅದನ್ನ ನೆಟ್ ಇನ್ಕಮ್ ಅಂತ ಕರಿಬಹುದು ಆಯ್ತಾ. ಈ ಇನ್ಕಮ್ ಇದ್ರ ಮೇಲೆ, ಈ ಇನ್ಕಮ್ ಮೇಲೆ ಅಪ್ಲಿಕೇಬಲ್ ಆಗುವಂತ ಟ್ಯಾಕ್ಸ್ ಇನ್ಕಮ್ ಟ್ಯಾಕ್ಸ್ ಅಂತ ಕರಿತೀವಿ. ಇನ್ಕಮ್ ಮೇಲೆ ಬಿಡುವಂತ ನಾವು ಅರ್ನ್ ಮಾಡಿದ ಮೇಲೆ ನಮ್ಮ ಇನ್ಕಮ್ ಮೇಲೆ ಬಿಡುವಂತ ಟ್ಯಾಕ್ಸ್ ಅನ್ನ ನಾವು ಇನ್ಕಮ್ ಟ್ಯಾಕ್ಸ್ ಅಂತ ಕರಿತೀವಿ. ಈ ರಿಟರ್ನು ಅಂತಂದ್ರೆ ಏನಂತಂದ್ರೆ ಫೈಲ್ ಮಾಡೋದು, ರಿಪೋರ್ಟಿಂಗ್ ಮಾಡೋದು ಅಂತ ಅರ್ಥ ಆಗೋದು ಆಯ್ತಾ, ರಿಪೋರ್ಟಿಂಗ್ ಟು ಗೌರ್ಮೆಂಟ್. ಸೊ ಈ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಅಂತಂದ್ರೆ ನೀವು ಅರ್ನ್ ಮಾಡ್ತಾ ಇರ್ಬೋದು ಅಂದ್ರೆ ನಿಮ್ಗೆ ಎಲ್ಲ ಸೋರ್ಸ್ ಆಫ್ ಇನ್ಕಮ್ ನಾವು ಅಲ್ಲಿ ಕನ್ಸಿಡರ್ ಮಾಡಿರ್ತೇವೆ. ಸೊ ಎಷ್ಟು ಸೋರ್ಸ್ ಇದಾವಲ್ಲ, 5 ಹೆಡ್ಸ್ ಇತ್ತು, 6 ಹೆಡ್ಸ್, ಅದರ ಪ್ರಕಾರ ನೀವೆಲ್ಲ ಕನ್ಸಿಡರ್ ಮಾಡಿಕೊಂಡು ಟೋಟಲ್ ಇನ್ಕಮ್ ಮಾಡಿಕೊಂಡು ಆ ಇನ್ಕಮ್ ಮೇಲೆ ಏನಾದ್ರು ಟ್ಯಾಕ್ಸ್ ಅಪ್ಲಿಕೇಬಲ್ ಆಗುತ್ತಾ, ಟ್ಯಾಕ್ಸ್ ಸ್ಲ್ಯಾಬ್ಗಿಂತ ಮೇಲೆ ಹೋಗುತ್ತಾ ನಿಮ್ಮ ಇನ್ಕಮ್ ಅಥವಾ ಟ್ಯಾಕ್ಸ್ ಸ್ಲ್ಯಾಬ್ ಒಳಗಡೆ ಬರುತ್ತಾ ನೋಡಿಕೊಂಡು ಅದ್ರ ಮೇಲೆ ನಾವು ಗೌರ್ಮೆಂಟ್ಗೆ ರಿಪೋರ್ಟಿಂಗ್ ಮಾಡೋದನ್ನ, ಆ ರಿಟರ್ನ್ ಫೈಲ್ ಮಾಡೋದನ್ನ, ಅದನ್ನ ನಾವು ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಅಂತ ಹೇಳ್ತೀವಿ. ಇದನ್ನ ಶಾರ್ಟ್ ಆಗಿ ಏನಂತೀವಿ, IT ರಿಟರ್ನ್. ಈ ವರ್ಡ್ ಅನ್ನು ನೀವು ಕೇಳಿರಬೇಕು, ಯಾಕಂದ್ರೆ ತುಂಬಾ ಕಡೆ ಇದು ಬಂದಿರ್ತದೆ. ಇಲ್ಲ ಬ್ಯಾಂಕಿಗೆ ಹೋಗಿ ಅಥವಾ ಬೇರೆ ಕೇಳಿ ಅಥವಾ ಫ್ರೆಂಡ್ಸ್ ಕನ್ವರ್ಸೇಷನ್ ಅಲ್ಲಿ ಅಥವಾ ಲೋನ್ ಬಗ್ಗೆ ನೀವು ವಿಚಾರ ಮಾಡುವಾಗ ಈ ವರ್ಡ್ ನ ನೀವು ಓದಿರ್ತೀರ, ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಅಥವಾ IT ರಿಟರ್ನ್ ಅಂತ ಹೇಳಿ ಸರಿನಾ. ಸೊ ಇದು ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಎಲ್ಲರಿಗೂ ಅಪ್ಲಿಕೇಬಲ್ ಆಗುತ್ತಾ ಅಥವಾ ಯಾರೆಲ್ಲ ಮಾಡಬೇಕು? ಈಗ ನೋಡಿ, ಈಗ ನಾವು ಇಂಡಿಯನ್ ಸಿಟಿಸನ್ ಆಫ್ ಇಂಡಿಯಾ ಆಗಿದ್ದಕ್ಕಾಗಿ ಕೆಲವೊಂದು ಕಾನೂನುಗಳಿದಾವೆ, ಅದ್ರ ಬಗ್ಗೆ ನಾವು ತಿಳ್ಕೊಳ್ಬೇಕು ಅಂತಂದ್ರೆ ನಮಗೆ ಯಾವ ತರ ಅಪ್ಲಿಕೇಬಲ್ ಆಗ್ತದ, ನಾವು ಯಾವಾಗ ಫೈಲಿಂಗ್ ಮಾಡಬೇಕಾಗುತ್ತೆ, ಇದೆಲ್ಲನೂ ಕೂಡ ಒಂದು ಬೇಸಿಕ್ ನಾಲೆಜ್. ಸೊ ಕೆಲವೊಂದಲ್ಲಿ ಈಗ ಮೊದಲದಾಗಿ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಯಾರು ಫೈಲ್ ಮಾಡಬೇಕು? ಯಾರಂತಂದ್ರೆ ಎವ್ರಿ ಟ್ಯಾಕ್ಸ್ ಪೇಯರ್ ಹ್ಯಾಸ್ ಟು ಫೈಲ್ ದೇರ್ ಇನ್ಕಮ್ ಟ್ಯಾಕ್ಸ್ ರಿಟರ್ನ್. ಸೊ ಈಗ ಎವ್ರಿ ಟ್ಯಾಕ್ಸ್ ಪೇಯರ್ ಅಂತಂದ್ರೆ ಯಾರು? ಈಗ ಟ್ಯಾಕ್ಸ್ ಪೇಯರ್ ಅಂತಂದ್ರೆ ಈಗ ನಾನು ಸ್ಯಾಲ್ರಿ ಹೋಲ್ಡ್ರು ಆಯ್ತಾ, ನನಗೆ TDS ಅಂತ ಕಟ್ ಆಗುತ್ತೆ, ಟ್ಯಾಕ್ಸ್ ಡಿಡಕ್ಟೆಡ್ ಅಟ್ ಸೋರ್ಸ್ ಅಂತ ಹೇಳಿ. TDS ಅಂತ ಹೇಳಿ ನಂಗೆ ಸ್ಯಾಲ್ರಿ ಕೊಡುವಾಗಲೇ ಇನ್ಕಮ್ ಟ್ಯಾಕ್ಸ್ ಅಂತ ಒಂದು ಪೋರ್ಷನ್ ಅಲ್ಲಿ ಅವ್ರು ಕಟ್ ಮಾಡಿರ್ತಾರೆ ಆಯ್ತಾ. ಅದು ಎಂಪ್ಲಾಯರ್ ರೆಸ್ಪಾನ್ಸಿಬಿಲಿಟಿ, ಅವ್ರು ಕಟ್ ಮಾಡೇ ನಮಗೆ ಪೇಮೆಂಟ್ ಹಾಕಬೇಕು ಅಂತ ಹೇಳಿದೆ. ಸೊ ಆ ಟೈಮಲ್ಲಿ ಅದು ಈಗ ನಮ್ಮ ಹತ್ರ ಏನೋ ಸ್ಯಾಲ್ರಿಯಲ್ಲಿ TDS ಕಟ್ ಆಗಿತ್ತು ಅಂದ್ರೆ ನಾವು ಕಂಪಲ್ಸರಿ ರಿಟರ್ನ್ ಫೈಲ್ ಮಾಡಬೇಕು. ಒಂದೇದು. ಎರಡನೇದು, ಒಂದ್ ವೇಳೆ ನಾವು ಬಿಸ್ನೆಸ್ ಮ್ಯಾನ್ ಆಗಿರ್ಲಿ ಅಥವಾ ಬೇರೆ ಏನಾಗಿರ್ಲಿ, ನಾನು ಅಡ್ವಾನ್ಸ್ ಟ್ಯಾಕ್ಸ್ ಪೇಮೆಂಟ್ ಮಾಡ್ತಾ ಇದ್ದೀನಿ ಗೌರ್ಮೆಂಟ್ಗೆ ಅಂತಂದ್ರು ಕೂಡ ಅವಾಗ ನಾನು ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡಬೇಕು. ಆಮೇಲೆ ಮತ್ತೆ ಬೇರೆ ಒಂದು ಸೋರ್ಸ್ ಇಂದಾನು ಕೂಡ ನನ್ನ TDS ಅಂತ ಕಟ್ ಆಗಿತ್ತು ಅಂತಂದ್ರೆ, TDS ಅನ್ನೋದು ಕಟ್ ಆಗೋದು ಯಾವಾಗಪ್ಪ ಅಂತಂದ್ರೆ ಅವರು ಆಸ್ ಇಫ್ ನಿಮ್ದು ಈ ಇನ್ಕಮ್ ಏನಿದೆಯಲ್ಲ, ಅರ್ನಿಂಗ್ ಸೋರ್ಸ್ ಇದೆಯಲ್ಲ, ಇನ್ಕಮ್ ಇದೆಯಲ್ಲ, ಅದು ಇರುವಂತ ಸ್ಲ್ಯಾಬ್ ಮಿನಿಮಮ್ ಸ್ಲ್ಯಾಬ್ ಕ್ರೈಟೇರಿಯಾಕ್ಕಿಂತ ಎಕ್ಸೀಡ್ ಆಗುತ್ತೆ. ಅದಕ್ಕಾಗಿ ನಾವು ಟ್ಯಾಕ್ಸ್ ನ ಕಟ್ ಮಾಡ್ತೀವಿ. TDS ಟ್ಯಾಕ್ಸ್ ಡಿಡಕ್ಟೆಡ್ ಅಟ್ ಸೋರ್ಸ್ ಅಂತ ಅದರ ಅರ್ಥ. ಒಂದ್ ವೇಳೆ ಅದು ಇನ್ ಫ್ಯೂಚರು ಅಥವಾ ಆ ಫೈನಾನ್ಷಿಯಲ್ ಇಯರ್ ಕಂಪ್ಲೀಟ್ ಆದ್ಮೇಲೆ ಅದು ಟ್ಯಾಕ್ಸ್ ಸ್ಲ್ಯಾಬ್ ನಿಮ್ದು ಹಿಟ್ ಆಗ್ಲಿಲ್ಲ ಅಥವಾ ಕ್ರಾಸ್ ಆಗಲಿಲ್ಲ ಅಂತಂದ್ರೆ ಅವಾಗ ನೀವು ಆ TDS ಏನ್ ಕಟ್ ಆಗಿತ್ತು ಅದು ನೀವು ರಿಫಂಡ್ ತಗೊಂತ ಆಪ್ಷನ್ ಅಲ್ಲಿ ಇದ್ದೇ ಇರ್ತದೆ. ಸೊ ಇದೆಲ್ಲ ಒಂದು ಕನ್ಸಿಡರ್ ಮಾಡಿದ್ರೆ ನೀವು ಎವ್ರಿ ಟ್ಯಾಕ್ಸ್ ಪೇಯರ್ ಹ್ಯಾಸ್ ಟು ಫೈಲ್ ಇನ್ಕಮ್ ಟ್ಯಾಕ್ಸ್ ರಿಟರ್ನ್. ಒಂದನೇ ಕ್ಲಾಸ್ ಆಯ್ತಾ. ಎವ್ರಿ ಟ್ಯಾಕ್ಸ್ ಪೇಯರ್ಗೆ ಏನಂತಂದ್ರೆ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಕಂಪಲ್ಸರಿಯಾಗಿ ಫೈಲ್ ಮಾಡಬೇಕು ಅಂತ ಆಯ್ತು, ಎವ್ರಿ ಟ್ಯಾಕ್ಸ್ ಪೇಯರ್ ಸರಿನಾ. ಈಗ ಎರಡನೇದಾಗಿ ನೋಡ್ಬೇಕಪ್ಪ ಅಂತಂದ್ರೆ, ಈಗ ನಾನು ಎಲ್ಲೂ ಕೂಡ ಯಾವುದೇ ಮೂಲದಿಂದಲೂ ಕೂಡ ನಾನು ಟ್ಯಾಕ್ಸ್ ಪೇ ಮಾಡಲ್ಲ ಇನ್ನು ಗೌರ್ಮೆಂಟ್ಗೆ ಆಯ್ತಾ. ಆದ್ರೆ ನಾನು ಫೈಲ್ ಮಾಡಬಹುದಾ ಅಂತ ಕೆಲವೊಂದು ಡೌಟ್ಸ್ ಬರ್ತದ. ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಫೈಲ್ ಮಾಡ್ಬೇಕಂತಾನೆ ಮಾಡಬಹುದಾ ಅಂತ, ಅಥವಾ ಮಾಡಿದ್ರೆ ಏನೋ ಸಮಸ್ಯೆನಾ ಅನ್ನೋದು ಇನ್ನೊಂದು ಡೌಟ್ ಕೂಡ ಒಂದ್ ಕಡೆ ಕಾಡ್ತಾ ಇರ್ತದೆ. ಸೊ ಅದನ್ನು ಕೂಡ ಫೋಕಸ್ ಮಾಡೋಣ. ಸೊ ಈಗ ನೀವು ಸ್ವಯಂ ಪ್ರೇರಿತವಾಗಿ ನೀವಾಗಿ ಫೈಲ್ ಮಾಡ್ಲಿಕ್ಕೆ ಇಚ್ಛೆ ಪಡ್ತೀರಾ ಅಂತ ತಿಳ್ಕೊಳ್ಳೋಣ ಆಯ್ತಾ. ಅವಾಗ ನಾ ಏನ್ ಕ್ರೈಟೇರಿಯಾ ನೋಡ್ಕೋಬೇಕು? ಈಗ ಸ್ವಯಂ ಪ್ರೇರಿತವಾಗಿ ನೀವು ಫೈಲ್ ಮಾಡಬಹುದು, ಅದಕ್ಕೆ ಏನು ಅಬ್ಜೆಕ್ಷನ್ಸ್ ಇಲ್ಲ. ಸೊ ನೀವು ಎಷ್ಟೇ ಇದ್ದರೂ ಕೂಡ ಇನ್ಕಮ್ 1 ಲಕ್ಷ ಇರಲಿ, 10,000 ಇರಲಿ, ಅಥವಾ 2 ಲಕ್ಷ ಇರಲಿ, 2.5 ಲಕ್ಷ ಇರಲಿ, ಸೊ ನೀವು ಸ್ವಯಂ ಪ್ರೇರಿತವಾಗಿ ನೀವು ಐಟಮ್ನ ಫೈಲ್ ಮಾಡಬಹುದು. ಈಗ ಫಸ್ಟ್ ನಾವು ಏನ್ ಮಾಡೋಣ ಅಂತಂದ್ರೆ ಕ್ರೈಟೇರಿಯಾ ನೋಡ್ಕೊಂಡು ಆಯ್ತಾ. ಸ್ಲ್ಯಾಬ್ಸ್ ಯಾವ್ಯಾವ ತರ ಸ್ಲ್ಯಾಬ್ ಇದೆ, ಯಾರಿಗೆ ಅಪ್ಲಿಕೇಬಲ್ ಆಗ್ತದೆ. ಸ್ಲ್ಯಾಬ್ ಡಿಫ್ರೆಂಟ್ ಕ್ರೈಟೇರಿಯಾ ಇದೆ. ಸ್ಲ್ಯಾಬ್ ಅಲ್ಲಿ ಏನೇನಿದೆಪ್ಪ ಅಂತಂದ್ರೆ 5%, 20%,
ಆಮೇಲೆ ಮತ್ತೆ 30%, ಈ ತರ ಡಿಫ್ರೆಂಟ್ ಕ್ಯಾಟಗರಿ ಇದಾವೆ. ಕೆಲವೊಂದು ಸ್ಲ್ಯಾಬ್ ಇದೆ ಅಂದ್ರೆ ಅಪ್ ಟು 5 lakhs, ಅಪ್ ಟು 2.5 lakhs, ಈ ತರ ಬೇರೆ ಬೇರೆ ಕ್ಯಾಟಗರಿ ಇದಾವೆ. ಪ್ಲಸ್ 4% ಎಜುಕೇಶನ್ ಸೆಸ್ ಅಂತ ಅವ್ರು ಆಡ್ ಮಾಡಿರ್ತಾರೆ. ಆಯ್ತಾ, ಈಗ ಈ ಸ್ಲ್ಯಾಬ್ ಅಂದ್ರೆ ಯಾರಿಗೆಲ್ಲ ಯಾವ ತರ ಅಪ್ಲಿಕೇಬಲ್ ಆಗುತ್ತೆ ಅನ್ನೋದು ಕೂಡ ನೋಡೋಣ. ಇದನ್ನ ಇಲ್ಲಿ ಏಜ್ ಫ್ಯಾಕ್ಟರ್ ಕನ್ಸಿಡರ್ ಮಾಡ್ತಾರೆ. ಏಜ್ ಫ್ಯಾಕ್ಟರ್ ಕನ್ಸಿಡರ್ ಮಾಡಿಕೊಂಡು ಒಂದು 3 ಕ್ಯಾಟಗರಿ ಮಾಡಿದ್ದಾರೆ. ಇದನ್ನ ಸ್ಲ್ಯಾಬ್ ಅಂತಂದ್ರೆ 3 ಕ್ಯಾಟಗರಿಯಲ್ಲಿ ಯಾವ ತರ ಕ್ಯಾಟಗರಿ ಮಾಡಿದಾರೆ ಅಂತಂದ್ರೆ, ಫಸ್ಟ್ ಬಿಲೋ 60 ಏಜ್ ಅಂದ್ರೆ 60 ವರ್ಷದ ಒಳಗಿದ್ದವರೆಲ್ಲರೂ ಕೂಡ ಈ ಒಂದು ಸ್ಲ್ಯಾಬ್ ಅಲ್ಲಿ ಬರ್ತಾರೆ. ಸೊ ಅವಾಗ ಅವ್ರ ಲಿಮಿಟ್ ಅದನ್ನ ಚೆಕ್ ಮಾಡ್ಕೋಬೇಕು, ಅದು ಕ್ರಾಸ್ ಆಗುತ್ತೋ ಅಥವಾ ಕ್ರಾಸ್ ಆಗಲ್ವಾ ಅಂತ ಒಂದ್ಸಲ ನೋಡ್ಕೋಬೇಕು. ಎರಡನೇದು ಸ್ಲ್ಯಾಬ್ ಬರೋದು ಏಜ್ ಕ್ಯಾಟಗರಿ ಅಂತಂದ್ರೆ 60 to 80 ಏಜ್. ಆಯ್ತಾ, ಇವರಿಗೆ 60 to 80 ಏಜ್ ಇದ್ದವ್ರಿಗೆ ನಾವ್ ಏನಂತ ಕರಿತೀವಿ ಅಂತಂದ್ರೆ ಸೀನಿಯರ್ ಸಿಟಿಸನ್ಸ್ ಅಂತ ಕರಿತೀವಿ. ಆಯ್ತಾ, ನೆಕ್ಸ್ಟ್ 80+ ಇರೋರಿಗೆ ನಾವು ಸೂಪರ್ ಸೀನಿಯರ್ ಸಿಟಿಸನ್ಸ್ ಅಂತ ಕರಿತೀವಿ. ಸೊ ಈ 3 ಕ್ರೈಟೇರಿಯಾ ಅಂದ್ರೆ 3 ಏಜ್ ಮೇಲೆ ಇದು ಆಧಾರಿತವಾಗಿದೆ. ಏನಪ್ಪಾ ಅಂತಂದ್ರೆ ನೀವು ಎಲ್ಲಿವರೆಗೆ ನಿಮಗೆ ಇನ್ಕಮ್ ಟ್ಯಾಕ್ಸ್ ಇಂದ ಎಕ್ಸಂಪ್ಷನ್ ಇದೆ, ಸೊ ಎಲ್ಲಿವರೆಗೆ ನೀವು ನಿಲ್ ರಿಟರ್ನ್ಸ್ ಫೈಲ್ ಮಾಡಬಹುದು, ಎಲ್ಲಿವರೆಗೆ ನಿಮಗೆ ಟ್ಯಾಕ್ಸ್ ಪೇಮೆಂಟ್ ಮಾಡೋದು ಬರೋದಿಲ್ಲ ಅನ್ನೋದು ಕೂಡ ಈ ಒಂದು ಸ್ಲ್ಯಾಬ್ ಅಲ್ಲಿ ನಮ್ಗೆ ಹೇಳ್ತಾರೆ. ಸೊ ಇವಾಗ ನಾವು ಬಿಲೋ 60, ಅಬೋ 60 ಅಂಡ್ ಬಿಲೋ 80 ಅಂಡ್ ಅಬೋ 80 ಅಂತ 3 ಕ್ರೈಟೇರಿಯಾ ಇದಾವೆ. ಸರಿನಾ? ಸೊ ಇವಾಗ ಬಿಲೋ 60 ಅಲ್ಲಿ ಇಲ್ಲಿ ಏನಪ್ಪಾ ಅಂತಂದ್ರೆ ಅಪ್ ಟು 2.5 lakhs ಏನಿದೆಪ್ಪ ಅಂತಂದ್ರೆ ನಿಲ್ ಇದೆ. ಏನ್ ನಿಲ್ಲು? ಈಗ ನಿಮ್ ಇನ್ಕಮ್ 2.5 ಲಕ್ಷದ ಒಳಗಡೆ ಇತ್ತಪ್ಪ ಅಂತಂದ್ರೆ ಅಥವಾ 2.5 ಲಕ್ಷದವರೆಗೆ ಇತ್ತಂತಂದ್ರೆ ಕೂಡ ಅವಾಗ ನಿಮ್ದು ಇನ್ಕಮ್ ಟ್ಯಾಕ್ಸ್ ಪೇಮೆಂಟ್ ಬರೋದಿಲ್ಲ. ಅಂದ್ರೆ ಟ್ಯಾಕ್ಸ್ ಯಾವುದು ಕೂಡ ನೀವು ಪೇ ಮಾಡ್ಲಿಕ್ಕೆ ರೆಸ್ಪಾನ್ಸಿಬಲ್ ಇರಲ್ಲ. 2.5 lakh ಕಡಿಮೆ ಇನ್ಕಮ್ ಇದೆಯಪ್ಪ ಅಂತಂದ್ರೆ ನಿಮಗೆ ಮ್ಯಾಂಡೇಟರಿ ಇಲ್ಲ. ಏನಂತಂದ್ರೆ ಐಟಿ ರಿಟರ್ನ್ ಫೈಲ್ ಮಾಡುವಂತ ಮ್ಯಾಂಡೇಟರಿ ಇಲ್ಲ. ಸೊ ಇದೇನ್ ಸ್ಲ್ಯಾಬ್ ಇದಾವಲ್ಲ ಎಲ್ಲಿಂದ ಅವ್ರು ಗೌರ್ಮೆಂಟ್ ನಿಮಗೆ ಅನೌನ್ಸ್ ಮಾಡ್ತಾರೆ, ಸೊ ಅಲ್ಲಿವರೆಗೆ ನೀವು ರಿಟರ್ನ್ ಫೈಲ್ ಮಾಡಬೇಕು ಅಂತ ಮ್ಯಾಂಡೇಟರಿ ಇಲ್ಲ. ಈಗ 60 to 80 ಏಜ್ ಅವರಿಗೆ ಎಷ್ಟು ಅಪ್ ಟು 3 lakhs ಅವರಿಗೆ ಅಂದಿದ್ದಾರೆ. ಸರಿನಾ? ಆಮೇಲೆ ಮತ್ತೆ ಅಬೌವ್ 80 ಏಜ್ ಅವರಿಗೆ ಅಪ್ ಟು 5 lakhs. ಇದರ ಅರ್ಥ ಏನಪ್ಪಾ ಅಂತಂದ್ರೆ ಈಗ ಬಿಲೋ 60 ಏಜ್ ಇದ್ದವರು ಅಪ್ ಟು 2.5 lakhs ವರೆಗೆ ಅವ್ರದ್ದು ಟ್ಯಾಕ್ಸ್ ಪೇಮೆಂಟ್ ಏನು ಗೌರ್ಮೆಂಟ್ ಇನ್ಕಮ್ ಟ್ಯಾಕ್ಸ್ ಲಾಗು ಆಗಲ್ಲ ಅವರಿಗೆ. ಸೊ ಅದಕ್ಕಾಗಿ ಅವ್ರು ಏನು ಪೇ ಮಾಡುವಂತ ಜವಾಬ್ದಾರಿ ಅಲ್ಲಿ ಬರಲ್ಲ ಅವ್ರದ್ದು. ಸೊ ಈಗ 60 to 80 ಏಜ್ ಇದ್ದವರಿಗೆ ಅವ್ರಿಗೆ ಸೀನಿಯರ್ ಸಿಟಿಸನ್ ಅಂತ ಕರಿತೀವಿ. ಅವರಿಗೆ ಅಪ್ ಟು 3 lakhs ವರೆಗೆ ಎಕ್ಸಂಪ್ಷನ್ ಇದೆ. ಸೊ 80+ ಇದ್ದವರಿಗೆ ಸೂಪರ್ ಸೀನಿಯರ್ ಸಿಟಿಸನ್ ಅಂತ ಕರಿತೀವಿ. ಅವ್ರಿಗೆ 5 ಲಕ್ಷದವರೆಗೆ ಕೂಡ ಯಾವುದೇ ರೀತಿ ಟ್ಯಾಕ್ಸ್ ಬಿಡಲ್ಲ. ಸೊ ಇವಾಗ ಇಲ್ಲಿ 2 ಕ್ವೆಶನ್ಸ್ ಬರ್ತವೆ. ಏನಪ್ಪಾ ಅಂದ್ರೆ ನಾವು ಅವಾಗಲೇ ಡಿಸ್ಕಸ್ ಮಾಡ್ತಾ ಇದ್ವಿ ಸೆಲ್ಫ್ ಅಂತ ಹೇಳಿ. ಸೆಲ್ಫ್ ಅಂದ್ರೆ ಏನು? ಸ್ವಯಂ ಪ್ರೇರಿತವಾಗಿ ನಾವು ರಿಟರ್ನ್ ಫೈಲ್ ಮಾಡ್ಲಿಕ್ಕೆ ಅಂತ ಹೇಳಿ. ಈಗ ಸ್ವಯಂ ಪ್ರೇರಿತವಾಗಿ ನಾವು ಯಾವುದೇ ಒಂದು ಆಕ್ಷನ್ಸ್ ತಗೋತೀವಪ್ಪ ಅಂತಂದ್ರೆ ಸುಮ್ಮನೆ ಅಂತೂ ತಗೊಳಲ್ಲ. ಹೌದಾ? ಈಗ ಇರುವಂತ ಕೆಲಸನೇ ಜಾಸ್ತಿ ಆಗಿರ್ತವೆ, ಇರುವಂತ ರಿಪೋರ್ಟಿಂಗ್ ಜಾಸ್ತಿ ಇರ್ತವೆ, ಇರುವಂತ ನಮ್ಮ ಹತ್ರ ಇರುವಂತ ಖರ್ಚುಗಳೇ ಜಾಸ್ತಿ ಆಗಿರ್ತವೆ. ಅಂತ ಟೈಮಲ್ಲಿ ನಾವು ಇನ್ನೊಂದು ಅಡಿಷನಲ್ ಖರ್ಚನ್ನ ನಾವು ನಮ್ಮ ಲಿಸ್ಟಲ್ಲಿ ಹಾಕೊಳ್ಳಿಕ್ಕೆ ಬಯಸಲ್ಲ. ಸೊ ಸ್ವಯಂ ಪ್ರೇರಿತವಾಗಿ ಯಾವಾಗ ಮಾಡ್ತೀವಪ್ಪ ಅಂತಂದ್ರೆ ಅದರಿಂದ ನಮಗೆ ಏನಾದ್ರು ಒಂದು ಲಾಭ ಇದೆ ಅಂದಾಗಲೇ ಅಷ್ಟೇ ನಾವು ಅದ್ರ ಬಗ್ಗೆ ವಿಚಾರ ಮಾಡ್ತೇವೆ ಹೊರತು ಸುಮ್ಮನೆ ಮಾರ್ಕ್ಸ್ ಮಾಡ್ಕೊಂಡು ಅಂತಂದ್ರೆ ಅದ್ರಲ್ಲಿ ಅರ್ಥ ಇಲ್ಲ. ಸುಮ್ಮನೆ ಯಾಕೆ ವೇಸ್ಟ್ ಮಾಡೋದು ಅನ್ನೋದು ಒಂದು ಕಾನ್ಸೆಪ್ಟ್ ಮೈಂಡಲ್ಲಿ ಬಂದೇ ಬರ್ತದೆ ಯಾವಾಗಿದ್ರು ಕೂಡ, ಯಾರಿಗಾದ್ರೂ ಕೂಡ. ಸೊ ಇವಾಗ ಸರಿ, ಸ್ವಯಂ ಪ್ರೇರಿತವಾಗಿ ಮಾಡಿಸೋದ್ರಿಂದ ಲಾಭ ಏನು? ಓಕೆ, ಸ್ವಯಂ ಪ್ರೇರಿತ ಲಾಭ ನೋಡೋಕ್ಕಿಂತ ಮುಂಚೆ ನಾವೇನ್ ನೋಡೋದು ಅಂತಂದ್ರೆ ಸ್ವಯಂ ಪ್ರೇರಿತವಾಗಿ ಯಾವಾಗ ಮಾಡಿಸ್ಬೋದು ಅಂತ ನೋಡೋಣ. ಆಯ್ತಾ? ಇವಾಗ ಈ ಏನ್ ಸ್ಲ್ಯಾಬ್ಸ್ ನಾನು ನಿಮ್ಗೆ ಹೇಳಿದ್ನಲ್ಲ 2.5 lakhs, 3 lakhs, ಆಮೇಲೆ ಮತ್ತೆ ಇದು 5 lakhs. ಈ ಸ್ಲ್ಯಾಬ್ ಇದು ಅಂದ್ರೆ ಥ್ರೆಶೋಲ್ಡ್. ಇದು ಇಲ್ಲಿಗೆ ಟಚ್ ಆಯ್ತಾ, ಟಚ್ ಆಗಿ ಮೇಲ್ಪಟ್ಟು ಹೋಯ್ತಾ ನಿಮ್ದು ಇನ್ಕಮ್, ಅವಾಗ ನೀವು ಕಂಪಲ್ಸರಿ ರಿಟರ್ನ್ ಫೈಲ್ ಮಾಡಬೇಕು ಅಂತ ಇದೆ ಮ್ಯಾಂಡೇಟರಿ ಕ್ಲಾಸ್. ಯಾವಾಗ 2.5 ಕ್ರಾಸ್ ಆಯ್ತಂತಂದ್ರೆ, ಇಲ್ಲಿ ಸೀನಿಯರ್ ಸಿಟಿಸನ್ ಅಲ್ಲಿ 3 lakhs ಕ್ರಾಸ್ ಆಯ್ತಂತಂದ್ರೆ, ಸೂಪರ್ ಸೀನಿಯರ್ ಅಲ್ಲಿ 5 lakhs ಕ್ರಾಸ್ ಆಯ್ತಂದ್ರೆ ನೀವು ಕಂಪಲ್ಸರಿ, ನಿಮ್ಗೆ ಆಪ್ಷನ್ ಇಲ್ಲ, ನೀವು ಐಟಿ ರಿಟರ್ನ್ ಕಂಪಲ್ಸರಿ ಫೈಲ್ ಮಾಡಬೇಕು ಅಂತ ಹೇಳುತ್ತೆ. ಆಯ್ತಾ? ಏನ್ ಹೇಳುತ್ತಪ್ಪ ಅಂದ್ರೆ ಇನ್ಕಮ್ ಟ್ಯಾಕ್ಸ್ ಆಕ್ಟ್ 1961. ನಿಮಗೆ ನೆನಪಿರಲಿ, ನಾನು ಇಲ್ಲಿ ಏನೋ ರೆಫರ್ ಮಾಡಿದ್ರು ಕೂಡ ನಾನು ಇನ್ಕಮ್ ಟ್ಯಾಕ್ಸ್ ಆಕ್ಟ್ 1961 ನ ರೆಫರ್ ಮಾಡ್ತಿದ್ದೀನಿ ಅಂತ ಮೈಂಡಲ್ಲಿ. ಸೊ ಇವಾಗ ಈಗ ನಾನು ಇದಕ್ಕಿಂತ ಕಡಿಮೆ ಇದೆಪ್ಪ, ನಂದು ಅಪ್ ಇಲ್ಲ, ಸರಿನಾ? ಈಗ ಡೌನ್ ಅಂತಂದ್ರೆ ಈ ಇನ್ಕಮ್ 2.5 ಬಿಲೋ ಇದೆ. ಆ ಟೈಮ್ ನಾ ಏನ್ ಮಾಡ್ಬೇಕು? ಆ ಟೈಮಲ್ಲಿ ನಿಮ್ಗೆ ಆಪ್ಷನ್, ನೀವು ಫೈಲ್ ಮಾಡಬಹುದು, ಮಾಡ್ಲಿಕ್ಕಿಲ್ಲ. ಸರಿ, ಇವಾಗ ಸ್ವಯಂ ಪ್ರೇರಿತ ಅನ್ನೋ ವರ್ಡ್ ಅಥವಾ ಸೆಲ್ಫ್ ಅಂತ ಬರೋದು ಇಲ್ಲಿ. ಇವಾಗ ಇದನ್ನ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಣ. ಸ್ವಯಂ ಪ್ರೇರಿತ ಅಂದ್ರೆ ಏನು ಅಂದ್ರೆ, ನಾನೇ ಈಗ ನನಗೆ ಅಪ್ಲಿಕೇಬಲ್ ಆಗಿಲ್ಲ ಅಂದ್ರೂ ಕೂಡ ನಾನು ಹೋಗಿ ರಿಟರ್ನ್ ಫೈಲ್ ಮಾಡ್ಕೊಂಡು ನಂತರ ಡಾಕ್ಯುಮೆಂಟೇಶನ್ ರೆಡಿ ಇಟ್ಕೊಳ್ಳೋದು ಅಂತ ಅರ್ಥ. ಸೊ ಇದು ಅವಶ್ಯಕತೆ ಇದೆಯಾ? ಹೌದು, ಖಂಡಿತವಾಗಿ ಇದರ ಅವಶ್ಯಕತೆ
ಬೀಳುತ್ತೆ ಯಾವಾಗ ಅಂತಂದ್ರೆ ನಿಮಗದ್ರದ್ದು ಯಾವಾಗ ಇದೊಂದು ಡಾಕ್ಯುಮೆಂಟ್ ಇದು ಚೆನ್ನಾಗಿರ್ತಿತ್ತು ನನಗೆ ಅಂತ ಅನ್ಸುತ್ತಲ್ಲ, ಅವಾಗ ನಿಮಗದ್ರ ವ್ಯಾಲ್ಯೂ ಗೊತ್ತಾಗುತ್ತೆ. ಯೂಸಲಿ ನೀವು ಬ್ಯಾಂಕಿಗೆ ಹೋಗಿದ್ರಿ ಅಂದ್ರೆ ಇದಕ್ಕಿಂತ ಮುಂಚೆ ಲೋನ್ ತಗೊಳ್ಲಿಕ್ಕಾಗಲಿ ಅಥವಾ ಒಂದು ಅವ್ರಿಗೆ ಕೋ ಅಪ್ಲಿಕೆಂಟ್ ಅಂತ ಯಾರಿಗೊಬ್ಬರಿಗೆ ಗ್ಯಾರಂಟಿ ಕೊಡೋದಾಗಲಿ, ಈ ತರ ಎಲ್ಲ ನೀವು ಅಪ್ರೋಚ್ ಆಗಿದ್ರೆ ನಿಮ್ಗವ್ರು ಕೇಳ್ತಾರೆ ಐಟಿ ರಿಟರ್ನ್ ಇದೆಯಾ ಅಂತ ಹೇಳಿ. ಇಲ್ಲಾಂದ್ರೆ 3 ವರ್ಷದ ಐಟಿ ರಿಟರ್ನ್ ತಗೊಂಬರ್ರಿ ಅಂತ ನಿಮ್ಗೆ ಹೇಳಿಬಿಟ್ಟು ಕಳಿಸ್ಬಿಡ್ತಾರೆ. ಈಗ ಹೌಸಿಂಗ್ ಲೋನ್ ಆಗಲಿ, ಕಾರ್ ಲೋನ್ ಆಗಲಿ, ಪ್ರತಿಯೊಂದಕ್ಕೂ ಕೂಡ ನಿಮಗೆ ಕಂಪಲ್ಸರಿ ಐಟಿ ರಿಟರ್ನ್ ಇರ್ಲಾರ್ದಂಗೆ ಅವ್ರು ಮಾಡ್ತಾ ಇಲ್ಲ, ಲೋನ್ ಗ್ರಾಂಟ್ ಆಗ್ತಾ ಇಲ್ಲ. ಸೊ ಅದಕ್ಕಾಗಿ ಅವ್ರು 3 years ನಿಮ್ಗೆ ಐಟಿ ರಿಟರ್ನ್ ಕಂಪಲ್ಸರಿ ಕೇಳ್ತಾರೆ. ಎಷ್ಟು? 3 years ಕೇಳ್ತಾರೆ, ಸರಿನಾ? ಸೊ 3 years ಐಟಿ ರಿಟರ್ನ್ ಕೇಳ್ತಾರೆ. ಇದು ಸ್ವಲ್ಪ ನಿಮ್ ಗಮನದಲ್ಲಿರಲಿ. ಇವಾಗ ನೀವು ಸರಿ ಆಯ್ತು, ನಾನು ಬ್ಯಾಂಕಿಗೆ ಹೋಗಿ ಬಂದೆ, ಸೊ 3 years ಐಟಿ ರಿಟರ್ನ್ ಕೇಳಿದ್ರು ನಮ್ಮ ಸಿ ಅಥವಾ ಸಿ ಎಸ್ ಹತ್ರ ಹೋಗಿ ನನಗೆ 3 years ಐಟಿ ರಿಟರ್ನ್ ಕೊಡಿ ಅಂದ್ರೆ ಕೊಟ್ಬಿಡ್ತಾರೆ? ಇಲ್ಲ. ಯಾಕೆ ಹೇಳಿ? ಎಲ್ಲ ವರ್ಷಕ್ಕೂ ಕೂಡ ಎಲ್ಲ ಫೈನಾನ್ಷಿಯಲ್ ಕೂಡ ಅದರದ್ದೇ ಆದಂತ ಕೆಲವೊಂದು ಡ್ಯೂ ಡೇಟ್ಸ್ ಇದಾವೆ. ಆ ಡ್ಯೂ ಡೇಟ್ಸ್ ಒಳಗಡೆ ಫೈಲ್ ಮಾಡ್ಬೇಕು ಹೊರತು ಅದಾದ ತಕ್ಷಣ ಮಾಡಕ್ ಬರಲ್ಲ. ಮುಂಚೆ ಫಿಸಿಕಲಿ ಇತ್ತು, ನಾವು ಸ್ವಲ್ಪ ಅಲ್ಲಿ ಆಫೀಸರ್ ಕಡೆ ಹೋಗಿ ಸ್ವಲ್ಪ ದಂಡಗಳನ್ನ ತುಂಬಿಕೊಂಡು ಮಾಡಿಕೊಂಡು ಫೈಲಿಂಗ್ ಮುಗಿಸ್ಕೊಂಡು ಬರ್ಲಿಕ್ಕೆ ಆಗ್ತಿತ್ತು, ಪಾಸಿಬಿಲಿಟೀಸ್ ಇದ್ವು. ಆದ್ರೆ ಇವಾಗ ಎಲ್ಲ ಡಿಜಿಟಲ್ ಆಗಿದ್ದಕ್ಕಾಗಿ ಯಾವುದೇ ರೀತಿ ಅಂತ ಚಾನ್ಸಸ್ ಇಲ್ಲ. ನೀವು ಬ್ಯಾಕ್ ಡೇಟೆಡ್ ನಾನು ಫೈಲ್ ಮಾಡ್ತೀನಪ್ಪ ಅಂತಂದ್ರೆ ಚಾನ್ಸಸ್ ಇಲ್ಲ. ಸೊ ಅದಕ್ಕಾಗಿ ಆ ವರ್ಷದ ರಿಟರ್ನ್ಸ್ ಅದೇ ಟೈಮಲ್ಲಿ ಫೈಲ್ ಮಾಡ್ಕೊಡ್ಬೇಕು. ಸೊ ಇವಾಗ ಒಂದು ಡೌಟ್ ಬರ್ತೀನಿ, ಈಗ ನನಗೆ ಆಫ್ಟರ್ 3 years ನಂಗೆ ಲೋನ್ ಬೇಕಾಗುತ್ತಾ ಅಂತ ನಂಗೆ ಗೊತ್ತಿರಲ್ಲ, ಆಯ್ತಾ? ನಂಗೆ ಕನಸು ಬಿದ್ದಿರೋದಿಲ್ಲ. ಸೊ ಈ ಆಸ್ ಆಫ್ ನೌ ಟುಡೇ ನಾನು ಸರಿ ಇದ್ದೀನಿ, ಸೊ ನನಗೆ ಲೋನ್ ಎಲ್ಲ ಕಿರಿಕಿರಿ ಬೇಡ ಮರೆಯ, ಈಗ ಇರೋದೆಲ್ಲ ಸರಿಯಾಗಿದೆ, ಇರೋದೆಲ್ಲ ನಂದೆಲ್ಲ ಚೆನ್ನಾಗಿ ನಡೀತಿದೆ ಅಂತ ಒಂದು ಮೈಂಡ್ ಸೆಟ್ ಮಾಡ್ಕೊಂಡ್ರೆ ಆ ಟೈಮಲ್ಲಿ ನಾವು ಎಲ್ಲ 90% ಆಫ್ ದ ಪೀಪಲ್ ಇದೇ ಮೈಂಡ್ ಸೆಟ್ ಅಲ್ಲಿ ಹೋಗ್ತಿರ್ತಾರೆ. ಯಾವಾಗಾದ್ರೂ ಅವಶ್ಯಕತೆ ಬಿದ್ದಿರ್ತದೋ ಅವಾಗಷ್ಟೇ ಥಿಂಕ್ ಮಾಡ್ತಾರೆ. ಇವಾಗ ಇದೇ ಕ್ವಶನ್ ಅನ್ನ ಹೋಗಿ ಬ್ಯಾಂಕಲ್ಲಿ ಕೇಳಿದೆ, ಸರ್ ನೀವು ಈಗ ಆ ಪರ್ಸನ್ ಇನ್ಕಮ್ ಬಿಲೋ 2.5 lakh ಇದೆ, ಸೊ ಅದರ ಪ್ರಕಾರ ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಹೇಳುತ್ತೆ ನಮಗೆ ಐಟಿ ರಿಟರ್ನ್ ಫೈಲ್ ಮಾಡುವಂತ ಅವಶ್ಯಕತೆ ಇಲ್ಲ ಅಂತ ಹೇಳಿ, ಮ್ಯಾಂಡೇಟರಿ ಇಲ್ಲ ಅಂತ ಹೇಳಿ. ಸೊ ಇವಾಗ ಈ ಪರ್ಸನ್ಗೆ ಇವತ್ತಿಗೂ ಕೂಡ ಅವರು 2.5 lakh ಅಂತ ಬಿಲೋನೇ ಇದೆ ಇನ್ಕಮ್. ಆದ್ರೆ ಅವ್ರಿಗೆ ಐಟಿ ರಿಟರ್ನ್ ಯಾಕೆ ಕೇಳ್ತಿದ್ದೀರಾ? ಸರಿ ಆಯ್ತು, ನೀವು ಐಟಿ ರಿಟರ್ನ್ ಕೇಳ್ತಾ ಇದ್ದೀರಾ, ಓಕೆ. ಆದ್ರೆ 1 ವರ್ಷದಷ್ಟು ಕೇಳಿದ್ರಲ್ಲ, ಯಾಕೆ 3 years ಕೇಳಿದ್ರ? ಅವ್ರಿಗೆ ಬಿಫೋರ್ 3 years ಅವ್ರಿಗೇನು ಗೊತ್ತಿತ್ತಾ ನಾನು ಮುಂದಿನ ಫ್ಯೂಚರ್ ನಾನು ಇದು ಲೋನ್ ತಗೊಳ್ಳಿಕ್ಕೆ ಹೋಗ್ತೀನಿ ಅಂತ? ಓಕೆ, ಒಂದ್ ವೇಳೆ ಗೊತ್ತಿದ್ರು ಕೂಡ ಮ್ಯಾಂಡೇಟರಿ ಕ್ಲೋಸ್ ಅಂತ ಇದೆಯಲ್ಲ ಇನ್ಕಮ್ ಟ್ಯಾಕ್ಸ್ ಅಲ್ಲಿ, ಸೊ ಆ ಮ್ಯಾಂಡೇಟರಿ ಕ್ಲೋಸ್ ಅಂತ ಹಿಟ್ಟೆ ಆಗೋದೇ ಇಲ್ಲ, ನಾನು ಅದು ಅಪ್ಲಿಕಬಲ್ ಆಗಲ್ಲ ಅಂತ ನಾ ಯಾಕೆ ಮಾಡಿಸ್ಬೇಕು ಅಂತ ಕೇಳ್ತಾರೆ. ಅವ್ರು ಸ್ಟ್ರೇಟ್ ಆಗಿ ಒಂದೇ ಮಾತಾಡೋದು, ಜಾಸ್ತಿ ಮಾತಾಡಲ್ಲ ಬ್ಯಾಂಕ್ ಅವರು. ಸ್ಟ್ರೇಟ್ ಆಗಿ ಸರ್ ನಮ್ಮ ಗೈಡ್ಲೈನ್ಸ್ ಪ್ರಕಾರ ಈ ತರ ಇದೆ, ನೀವು ಹೇಳೋದು ಸರಿ ಇದೆ, ನಾನು ಕೂಡ ಲಾ ಓದಿದ್ರು ಕೂಡ ಇಂಟರ್ಪ್ರಿಟೇಷನ್ ನೀವು ಹೇಳೋದು ಸರಿ ಇದೆ, ಅದಕ್ಕೆ ನನ್ನ ಅಬ್ಜೆಕ್ಷನ್ಸ್ ಏನಿಲ್ಲ. ಆದ್ರೆ ನಮಗೆ ಲೋನ್ ಗ್ರಾಂಟ್ ಮಾಡ್ಲಿಕ್ಕೆ ನಮ್ಗೆ ನಮ್ಮದೇ ಆದಂತ ಕೆಲವೊಂದು ಇನ್ಸ್ಟ್ರಕ್ಷನ್ಸ್ ಇರ್ತವೆ, ಗೈಡ್ಲೈನ್ಸ್ ಇರ್ತವೆ. ಅದನ್ನ ನಾವು ಫಾಲೋ ಮಾಡ್ಬೇಕಾದ್ರೆ ಅದನ್ನ ಆ ಫ್ರೇಮ್ ವರ್ಕ್ ನ ಬಿಟ್ಟು ನಾವು ಹೊರಗಡೆ ಹೋಗಕ್ ಬರ್ ಅಂತ ಕ್ಲಿಯರ್ ಆಗಿ ಸ್ಟ್ರೇಟ್ ಆಗಿ ಸಿಂಪಲ್ ಆಗಿ ಒಂದು ಸ್ಟ್ಯಾಂಡರ್ಡ್ ಸ್ಟೇಟ್ಮೆಂಟ್ ಕೊಡ್ತಾರೆ ಅವರು. ಆ ಟೈಮಲ್ಲಿ ನಮ್ಗೆ ಏನ್ ಮಾಡಕ್ ಬರಲ್ಲ, ಯಾಕಂದ್ರೆ ಅವರು ಸ್ಟ್ಯಾಂಡ್ ಅಲ್ಲಿ ಅವ್ರು ಸರಿಯಾಗಿದ್ದಾರೆ, ನಾವು ನಮ್ಮ ಸ್ಟ್ಯಾಂಡ್ ನಾವು ಸರಿಯಾಗಿದೆ. ಬಟ್ ಸ್ಟಿಲ್ ಅದಕ್ಕಾಗಿ ಏನಪ್ಪಾ ಅಂತಂದ್ರೆ ಬೆಸ್ಟ್ ಪ್ರಾಕ್ಟೀಸ್ ಅಂತಂದ್ರೆ ನಾವು ಆ ಪ್ರತಿ ವರ್ಷನೂ ಕೂಡ ಆ ವರ್ಷದ ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡ್ಕೊಂಡು ಇಟ್ಕೊಂಡು ಬೆಸ್ಟ್ ಎಷ್ಟಪ್ಪ ನೀವು 1-2 ಸಾವಿರ ಖರ್ಚು ಮಾಡ್ಬೋದು ಇಯರ್ಲಿ ಒಂದ್ಸಲ ಅಂತ ಹೇಳಿ. ಸೊ ಅದಕ್ಕೇನು ನೀವು ಮಾಡ್ಕೊಂಡು ಇಟ್ಕೊಂಡ ಮೇಲೆ ಯಾವ ಟೈಮಲ್ಲಿ ಯಾವ ತರ ನಿಮ್ಗೆ ಹೆಲ್ಪ್ ಆಗುತ್ತೆ ಅಂತ ಗೊತ್ತಾಗಲ್ಲ, ಆಯ್ತಾ? ಅದಕ್ಕಾಗಿ ಇನ್ಕಮ್ ಟ್ಯಾಕ್ಸ್ ಮಾಡ್ಕೊಂಡು ಇಟ್ಕೊಳ್ಳೋದು ಒಂದು ಬೆಸ್ಟ್ ಪ್ರಾಕ್ಟೀಸು. ಅದರ ಪ್ರಕಾರ ನಿಮ್ದು ಎಷ್ಟು ಇನ್ಕಮ್ ಜಿನ್ಯೂನ್ ಆಗಿದೆ ಅನ್ನೋ ಲೆಕ್ಕ ಆಯ್ತು ಕೂಡ. ಸೊ ಒಂದು ಲೋನ್ ಪರ್ಸ್ಪೆಕ್ಟಿವ್ ಇಂದ ಆಯ್ತು, ಬೇರೆ ಡಾಕ್ಯುಮೆಂಟೇಶನ್ ಆಯ್ತು. ಈಗ ಇನ್ನೊಂದೇನಪ್ಪಾ ಅಂತಂದ್ರೆ, ಈಗ ಈ ಇನ್ಕಮ್ ಗಿಂತ ಕೆಳಗಡೆ ಇತ್ತಂತಂದ್ರೆ ಟೆನ್ಷನ್ ಇಲ್ಲ, ಅದು ನಿಮ್ಗೆ ಆಪ್ಷನ್, ನೀವು ತಗೋಬಹುದು, ತಗೋಲಿಕ್ಕಿಲ್ಲ, ಮಾಡಿಸ್ಬೋದು, ಮಾಡಿಸ್ಲಿಕ್ಕಿಲ್ಲ. ಈಗ ಒಂದ್ ವೇಳೆ ಇದು ಏನಿದೆ ಅಲ್ಲ ಸ್ಲ್ಯಾಬ್ಸ್ ಇದಕ್ಕಿಂತ ಜಾಸ್ತಿ ಇತ್ತಪ್ಪ ಅಂತಂದ್ರೆ ಅವಾಗ ಎರಡು ಚಾನ್ಸಸ್ ಇರ್ತವೆ. ಏನು? ಒಂದು, ನಾನು ಕ್ಯಾಶ್ ಅಲ್ಲಿ ನಂದೆಲ್ಲ ಟ್ರಾನ್ಸಾಕ್ಷನ್ ಎಲ್ಲ ಕ್ಯಾಶ್ ಅಲ್ಲಿ ಆಗ್ತದೆ ಮನೆ, ನನಗೆ ಯಾವುದು ಕೂಡ ಅಕೌಂಟ್ಗೆಲ್ಲ ಬರಲ್ಲ. ಸೊ ಸ್ಯಾಲ್ರಿ ಇತ್ತಂತಂದ್ರೆ ಆಟೋಮೆಟಿಕ್ ಹಿಟ್ ಆಗುತ್ತೆ, ಅದು ಗೊತ್ತಾಗುತ್ತೆ, ಫಾರ್ಮ್ 16 ಎಲ್ಲ ರಿಫ್ಲೆಕ್ಟ್ ಆಗುತ್ತೆ, ನಿಮ್ಗೆ 26 ಕೇಸ್ ಅಲ್ಲಿ ರಿಫ್ಲೆಕ್ಟ್ ಆಗುತ್ತೆ, ಸರಿನಾ? ಅದು ಒಂದು ಕಾನ್ಸೆಪ್ಟ್ ಬೇರೆ. ಸೊ ಅಲ್ಲಿ ನಿಮಗೆ ಮ್ಯಾಂಡೇಟರಿ ಕ್ಲಾಸ್ ಇದೆ, ನಿಮ್ಗೆ ಅದು ಎಲ್ಲ ಕಡೆಯಿಂದ ಟ್ರ್ಯಾಕಿಂಗ್ ಆಗುತ್ತೆ. ಸೊ ನೀವು ಫೈಲಿಂಗ್ ಮಾಡಬೇಕು, ಫೈಲಿಂಗ್ ಇದೆ ನಿಮ್ಗೆ ಆಗಲ್ಲ ಯಾವಾಗ ನಿಮ್ಮ ಸ್ಯಾಲ್ರಿ 2.5 lakhs ಜಾಸ್ತಿ ಇದೆ. ಎರಡನೇ ಆಪ್ಷನು, ಈಗ ನಾವು ಏನು ಸಣ್ಣ ಪುಟ್ಟ ಬಿಸ್ನೆಸ್ ಎಲ್ಲ ಮಾಡ್ತೀವಲ್ಲ, ಪ್ರೊಪ್ರೈಟರ್ಶಿಪ್ ಆಗಲಿ, ಗ್ಯಾರೇಜ್ ಆಗಲಿ, ಹೋಟೆಲ್ ಆಗಲಿ, ಸ್ಟೇಷನರಿ ಶಾಪ್ಸ್ ಆಗಲಿ, ಅಥವಾ ಇದು ಫೋಟೋ ಸ್ಟುಡಿಯೋಸ್ ಆಗಲಿ, ಏನೇ ಬೇರೆ 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 ನಮ್ಮ ಸಣ್ಣ ಪುಟ್ಟ ಎಲ್ಲ ಬಿಸ್ನೆಸ್ ಇರ್ತವೆ. ಸೊ ಅವಾಗ ನಾವು ಏನು ಜಸ್ಟಿಫೈ ಮಾಡ್ಲಿಕ್ಕೆ ಹೋಗ್ತೀವಿ ಅಂತಂದ್ರೆ, ಸರಿ ಆಯ್ತು 2.5 lakhs ಸ್ಲ್ಯಾಬ್ ಇದೆಯಾ, ಸರಿ ನಂದು ಎಲ್ಲೂ ಕೂಡ ಟ್ರಾನ್ಸಾಕ್ಷನ್ ಕಾಣೋದೇ ಇರಲ್ಲ,
ಅಂತ ನೀವು ಮುಖದ ಒಂದು ಸ್ಟ್ಯಾಂಡರ್ಡ್ ಸ್ಟೇಟ್ಮೆಂಟ್ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸರಿ, ಅಗ್ರೀಡ್ ಆಯ್ತಾ. ಒಂದು ನನ್ನ ಲೋನ್ಗೆ ಏನು ಬೇಡಪ್ಪ, ನಂಗೆ ಹೆಂಗ್ ನಡೀತಿದೆ ಅದ್ರ ಪ್ರಕಾರ ನಾನು ಇಷ್ಟ ಹೋಗ್ತೇನೆ. ಸರಿ ಆಯ್ತು. 2.5 ಲಕ್ಷಕ್ಕಿಂತ ಕೆಳಗಡೆನೆ ಇತ್ತಪ್ಪ ಅಂತಂದ್ರೆ ನೀವು ಅದಕ್ಕೆ ಟೆನ್ಷನ್ ತಗೊಳ್ಳೋಂಥ ಅವಶ್ಯಕತೆ ಇಲ್ಲ. ಒಂದೇ ಮಾತು. ಎರಡನೇದು, ಇಲ್ಲಪ್ಪ ನಂದು ಅದಕ್ಕಿಂತ ಜಾಸ್ತಿ ಹೋಗುತ್ತೆ, ಆದ್ರೆ ನಾನು ಎಲ್ಲೂ ಟ್ರ್ಯಾಕಿಂಗ್ ಆಗಲ್ಲ, ಅಂದ್ರೆ ನಾನು ಎಲ್ಲ ಕ್ಯಾಶ್ ವ್ಯವಹಾರದಲ್ಲಿ ಮಾಡ್ತೀನಿ, ಸೊ ಎಲ್ಲೂ ಟ್ರ್ಯಾಕಿಂಗ್ ಆಗಲ್ಲ, ನನಗೆ ಇದೆಲ್ಲ ಅಪ್ಲಿಕೇಬಲ್ ಆಗಲ್ಲ ಅಂತ ನೀವೊಂದು ಮೈಂಡ್ ಸೆಟ್ ಮಾಡ್ಕೊಂಡಿದ್ರೆ ಆ ಟೈಮಲ್ಲಿ ದಯವಿಟ್ಟು ಆ ಒಂದು ಇದರಲ್ಲಿ ಇರ್ಲಿಕ್ಕೆ ಹೋಗಬೇಡಿ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ನಲ್ಲಿ ಇರ್ಲಿಕ್ಕೆ ಹೋಗಬೇಡಿ. ಈಗ ಅದು ತುಂಬಾ ದಿನ ಆ ಥರ ನಡೆಯೋದಿಲ್ಲ. ಮುಂಚೆ ಆ ಸಿಸ್ಟಮ್ ಇತ್ತು, ಆ ಥರ ನಾವು ಮಾಡ್ಕೊಂಡು ಬಂದಿದ್ವಿ. ಆ ಮುಂಚಿನ ಕಾನ್ಸೆಪ್ಟೇ ಬೇರೆ, ಇನ್ನು ಮೇಲಿಂದ ಇರುವಂಥದ್ದು ಆ ಥರ ಪಿಕ್ಚರೇ ಬೇರೆ. ಯಾಕಂತಂದ್ರೆ ನಾವೆಲ್ಲೂ ಕೂಡ ತಪ್ಪಿಸ್ಕೊಳಕ್ ಆಗ್ತಾ ಇಲ್ಲ. ಸೊ ಆಧಾರ್ ಪ್ಯಾನ್ ಕಾರ್ಡ್ ಲಿಂಕ್ ಆಗಿದೆ. ಪ್ಯಾನ್ ಕಾರ್ಡ್ದಲ್ಲಿ ಎಲ್ಲ 26 years ಅಲ್ಲಿ ಕಂಪ್ಲೀಟ್ ಆಗಿ ಈಗ ಹೊಸದಾಗಿ ಅಪ್ಡೇಟ್ ಬಂದಿದ್ದೇನಪ್ಪ ಅಂತಂದ್ರೆ ನೀವೇನೇ ಲೋನ್ಸ್ ತೊಗೊಂಡು ನೀವೇನೇ ಪರ್ಚೇಸ್ ಗೂಡ್ಸ್ ಮಾಡಿದ್ರೆ ಅದೇ ಒಂದು ಪ್ರಿಸ್ಕ್ರೈಬ್ಡ್ ವ್ಯಾಲ್ಯೂ ಇದೆ, ಅದು ಕ್ರಾಸ್ ಅದು ಕಂಪಲ್ಸರಿ ಆಗೋದು ರಿಫ್ಲೆಕ್ಟ್ ಆಗುತ್ತೆ. ಅದಕ್ಕಾಗಿ ಎಲ್ಲ ಕಡೆ ಟ್ರ್ಯಾಕಿಂಗ್ ಸಿಸ್ಟಮ್ ನಡೀತಿದೆ ಆಯ್ತಾ. ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಎಲ್ಲ ಲಿಂಕ್ ಆಗಿದೆ. ಈಗ ನಿಮ್ದು ಎಲ್ಲಾನು ಕೂಡ ಪ್ರಾಪರ್ಟೀಸ್ ರಿಲೇಟೆಡ್ ಕೂಡ ಇಲ್ಲಿ ಲಿಂಕ್ ಆಗಿರ್ತದೆ. ಆಮೇಲೆ ನಿಮ್ದು ಎಷ್ಟು ಅಕೌಂಟ್ಸ್ ಇದಾವೆ, ಅಕೌಂಟ್ಸ್ ಅಲ್ಲಿ ಏನೇನಿದೆ, ಯಾವ ಥರ ಟ್ರಾನ್ಸಾಕ್ಷನ್ಸ್ ಆಗ್ತಿದಾವೆ, A to Z ಎಲ್ಲಾನು ಕೂಡ ಗೌರ್ಮೆಂಟ್ ಇನ್ ಹ್ಯಾಂಡ್ ಅವ್ರ ರೆಡಿ ಇರ್ತದೆ ಡಾಕ್ಯುಮೆಂಟ್ಸ್. ಸೊ ಅದಕ್ಕಾಗಿ ನಮಗೆ ಬೇರೆ ಎಲ್ಲೂ ಕೂಡ ಯಾವುದೇ ರೀತಿಯ ದಾರಿ ಇಲ್ಲ. ನಾವು ಜಿನ್ಯೂನ್ ಆಗಿ ನಾವು ಡಿಕ್ಲೇರ್ ಮಾಡ್ತಾ ನಮ್ದು ಎಷ್ಟು ಇನ್ಕಮ್ ಇದೆ ಅಷ್ಟು ಡಿಕ್ಲೇರ್ ಮಾಡ್ತಾ ಕ್ಲೀನ್ ಆಗಿದ್ರಪ್ಪ ಅಂದ್ರೆ ಯಾವುದೇ ರೀತಿ ಅಂತ ನಿಮ್ಗೆ ಸಮಸ್ಯೆ ಆಗೋದಿಲ್ಲ. ಇಲ್ಲ ಅಂತಂದ್ರೆ ಸಮಸ್ಯೆ ಕಟ್ಟಿಟ್ಟು ಹೋಗುತ್ತೆ. ಇವತ್ತಿನ ನಾಳೆ ಅದು ಇಮಿಡಿಯೇಟ್ ಆಗಿ ಏನಪ್ಪ ನಾಳೆ ಬರ್ತದೆ, ಈ ವರ್ಷ ಮಾಡಿದ್ರೆ ಈ ವರ್ಷ ಬರ್ತದೆ ಅಂತಲ್ಲ, ಬಟ್ ಇವತ್ತಿನ ನಾಳೆ ಅದು ಸಮಸ್ಯೆ ಕಟ್ಟಿಟ್ಟು ಹೋಗುತ್ತೆ. ಅದಕ್ಕಾಗಿ ನಿಮ್ದು ಎಷ್ಟಿದೆ ಜಿನ್ಯೂನ್ ಆಗಿ ಅಷ್ಟು ಇನ್ಕಮ್ನ ಡಿಕ್ಲೇರ್ ಮಾಡಿ ಅದ್ರ ಪ್ರಕಾರ ಇನ್ಕಮ್ ಟ್ಯಾಕ್ಸ್ ಎಷ್ಟು ಬರ್ತದೆ ಅದ್ರ ಪ್ರಕಾರ ನೀವು ಅದನ್ನು ತುಂಬ್ತಾ ಹೋದ್ರೆ ಎಲ್ಲನೂ ಕೂಡ ಕ್ಲೀನ್ ಇರ್ತದೆ. ಇಲ್ಲಾಂದ್ರೆ ನಾವು ಬ್ಲ್ಯಾಕ್ ಮನಿ ಅಂತ ಕನ್ಸಿಡರ್ ಮಾಡಬೇಕಾಗುತ್ತೆ. ಇನ್ನೊಂದು, ಇವಾಗ ಇದು ಗೌರ್ಮೆಂಟ್ ಪರ್ಸ್ಪೆಕ್ಟಿವ್. ಇನ್ನೊಂದು, ಈಗ ನೀವು ಇಲ್ಲಿ ಎಕ್ಸಸ್ ಕ್ಯಾಶ್ ನ ಈಗ ನೀವು ದುಡಿತೀರ, ಎಲ್ಲರೂ ಮಾಡೋದು ಕೂಡ ಏನೋ ಅರ್ನಿಂಗ್ಸ್ ಅಂತಾನೆ ಆಯ್ತಾ. ಈಗ ನನ್ ಕ್ಯಾಶ್ ಬಂದ್ರು ಕೂಡ ಅದು ಅರ್ನಿಂಗ್ಸೇ. ಈಗ ನನ್ನ ಹತ್ರ ಅಕ್ಯುಮುಲೇಟ್ ಆಗಿ ಒಂದು ಜಮಾ ಮಾಡ್ತೀನಂತ ಆಯ್ತಾ. ನನ್ನ ಹತ್ರ ಒಂದು ದೊಡ್ಡ ಅಮೌಂಟ್, ಸಣ್ಣ ಹಳ್ಳ ಹನಿ ಹನಿ ಸೇರಿ ಹಳ್ಳ ಅಂತ ಹೇಳಿ ಅದ್ರ ಬಗ್ಗೆ ದೊಡ್ಡ ಅಮೌಂಟ್ ಆದ್ಮೇಲೆ ಇದ್ರದ್ದು ಒಂದು ಏನಾದ್ರು ವಿಚಾರ ಮಾಡ್ತೀನಿ ನಾನು. ಇನ್ವೆಸ್ಟ್ಮೆಂಟ್ ಮಾಡೋದಾಗ್ಲಿ, ಕಾರ್ ತಗೊಳೋದಾಗ್ಲಿ, ಮನೆ ಕಟ್ಸೋದಾಗ್ಲಿ, ಸೊ ಏನೋ ಒಂದು ಲ್ಯಾಂಡ್ ತಗೊಳೋದಾಗ್ಲಿ ಆಯ್ತಾ. ಆದಾದ್ರೂ ನಿಮ್ಗೆ ಲೀಗಲ್ ಡಾಕ್ಯುಮೆಂಟೇಶನ್ ಆಗೇ ಆಗ್ತದೆ ಹೌದಾ. ಒಂದು ಕಡೆ ಟ್ರ್ಯಾಕಿಂಗ್ ಆಗೇ ಆಗ್ತದೆ. ನಿಮಗೆ ಗೊತ್ತಿದ್ದೋ ಅಥವಾ ಗೊತ್ತಿಲ್ಲದೆಯೋ ಕೂಡ ಎಲ್ಲ ಒಂದು ಕಡೆ ಟ್ರ್ಯಾಕಿಂಗ್ ಇರ್ತದೆ. ಅದಕ್ಕಾಗಿ ಬೆಸ್ಟ್ ಪ್ರಾಕ್ಟೀಸ್ ಏನು ಹೇಳ್ತಪ್ಪ ಅಂತಂದ್ರೆ ನಿಮ್ದು ಎಷ್ಟಿದೆ ಇನ್ಕಮ್ ಜಿನ್ಯೂನ್ ಆಗಿ ಡಿಕ್ಲೇರ್ ಮಾಡ್ಕೊಂಡು ಅದ್ರ ಪ್ರಕಾರ ಎಷ್ಟು ಅಪ್ಲಿಕೇಬಲ್ ಟ್ಯಾಕ್ಸಸ್ ಬರ್ತದೆ ಅದನ್ನ ಪೇ ಮಾಡಿ ಕ್ಲೀನ್ ಆಗಿ. ಯಾಕಂತಂದ್ರೆ ಕ್ಲೀನ್ ಇರಲಿಲ್ಲ ಅಂದ್ರೆ ಸಮಸ್ಯೆಗಳು ಕಟ್ಟಿಟ್ಟು ಗೊತ್ತಿ ಅದು ಮೈಂಡ್ ಸೆಟ್ ಮಾಡ್ಕೊಂಡ್ಬಿಡಿ. ಎರಡನೇ ಪಾಯಿಂಟ್ ಅಂತೂ ನಿಮ್ಗೆ ಕ್ಲಿಯರ್ ಆಯ್ತು. ಯಾವಾಗ ಇದು ಇನ್ಕಮ್ ಸ್ಲ್ಯಾಬ್ ಇದೆಲ್ಲ ಆಯ್ತು. ಸೊ ಇವಾಗ ಅಲ್ಲಿ ಮುಂದ್ಗಡೆ ಇದಾವೆ ಅಂದ್ರೆ ಅಬೌಟ್ 2.5 lakhs ಇದು ಈದೇನು ಸ್ಲ್ಯಾಬ್ ಏರಿಯಾ ಇದಾವಲ್ಲ ಎಷ್ಟು ಪರ್ಸೆಂಟ್ ನಂಗೆ ಅಪ್ಲಿಕೇಬಲ್ ಆಗುತ್ತೆ ಅನ್ನೋದ್ರ ಬಗ್ಗೆ ನಾನು ಇನ್ನೊಂದು ನಿಮಗೆ ಫ್ಯೂಚರ್ ವಿಡಿಯೋಸ್ ಮಾಡ್ತೀನಿ. ಅದರಲ್ಲಿ ನಿಮ್ಗೆ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. 5% ಯಾರಿಗೆ ಅಪ್ಲಿಕೇಬಲ್ ಆಗ್ತದೆ, ಮತ್ತೆ ಏನೇನು ಎಕ್ಸಂಪ್ಷನ್ಸ್ ಇದಾವೆ, ಎಲ್ಲವನ್ನ ಡಿಕ್ಲೇರ್ ಮಾಡ್ಬೋದು. ಸರಿ, 2.5 ಲಕ್ಷ ಕ್ರಾಸ್ ಆದ್ಮೇಲೆ ಮುಂದಿನ ಎಲ್ಲನೂ ಕೂಡ ನಂಗೆ ಟ್ಯಾಕ್ಸೇಬಲ್ಲ ಅಥವಾ ಅಲ್ಲೂ ಕೂಡ ಮತ್ತೆ ಯಾವ್ದಾದ್ರು ರಿಬೇಟ್ ಕೊಟ್ಟಿದ್ದಾರೆ ಗೌರ್ಮೆಂಟ್ ಇಂದ, ಇವೆಲ್ಲಾನು ಕೂಡ ಇದಕ್ಕೆ ಸಂಬಂಧಪಟ್ಟಂಗೆ ಎಲ್ಲಾನು ಕೂಡ ನಾನು ಇನ್ನೊಂದು ನಿಮಗೆ ವಿಡಿಯೋಸ್ ಮಾಡ್ತೀನಿ, ಅದನ್ನು ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಸರಿನಾ. ಆಮೇಲೆ ಈಗ ಇನ್ನೊಂದು ಈ ವಿಡಿಯೋದಲ್ಲಿ ಫಾಲೋ ಮಾಡೋ ಇನ್ನೊಂದು ಮೇನ್ ಪಾಯಿಂಟ್ ಏನಂತಂದ್ರೆ ಡ್ಯೂ ಡೇಟ್ಸ್ ಆಯ್ತಾ. ಡ್ಯೂ ಡೇಟ್ಸ್ ಯಾವುದಕ್ಕೆ ಡ್ಯೂ ಡೇಟ್ಸ್ ಅಂತಂದ್ರೆ ಈ ಡೇಟ್ ಒಳಗಡೆನೆ ನಾವು ಫೈಲ್ ಮಾಡಬೇಕು ಅಂತ ಅದರ ಅರ್ಥ. ಏನನ್ನ ಫೈಲ್ ಮಾಡಬೇಕು, ನಮ್ಗೆ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಫೈಲ್ ಮಾಡಬೇಕು. ಸರಿ, ಸೊ ಡ್ಯೂ ಡೇಟ್ಸ್ ಎಲ್ಲದಕ್ಕೆ ಪ್ರತಿ ಅದರದ್ದೇ ಅಂತ ಕೆಲವೊಂದು ಡ್ಯೂ ಡೇಟ್ಸ್. ಈ ಪ್ರತಿ ವರ್ಷ ಜುಲೈ 31st ಬೇಡ, ಜುಲೈ 31st ಎವ್ರಿ ಇಯರ್ ಡ್ಯೂ ಡೇಟ್ಸ್ ಆಯ್ತಾ. ಇದ್ರ ಮೇಲೆ ನಾನು ಫೈಲ್ ಮಾಡ್ಲಿಕ್ಕೆ ಹೋಗ್ತೀನಪ್ಪ ಅಂದ್ರೆ ಜುಲೈ ಇಲ್ಲಿ ಮೂರು ಡ್ಯೂ ಡೇಟ್ಸ್ ಇದಾವೆ. ಜುಲೈ ಅಬೋವ್ ಅಂದ್ರೆ ಜುಲೈಯಿಂದ ಡಿಸೆಂಬರ್ ಒಳಗಡೆ ಆಯ್ತಾ, ಇಲ್ಲಿ ಡಿಸೆಂಬರ್ ಇಂದ ಮಾರ್ಚ್ ಒಳಗಡೆ ಅಂತ ಸರಿನಾ. ಸೊ ಪ್ರತಿ ವರ್ಷ ಯಾವುದೇ ರೀತಿಯಂತ ಪೆನಾಲ್ಟಿನ ತುಂಬಲಾರ್ದಂಗೆ ನೀವು ಡ್ಯೂ ಡೇಟ್ಸ್ ಒಳಗಡೆ ನಾನು ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಫೈಲ್ ಮಾಡ್ತೀನಿ ಅಂತಂದ್ರೆ ನಿಮಗೆ ಡ್ಯೂ ಡೇಟ್ಸ್ ಜುಲೈ 31st. ಸೊ ಅಟ್ ಎನಿ ಕಾಸ್ಟ್ ಯು ಹ್ಯಾವ್ ಟು ಫೈಲ್ ವಿದಿನ್ 31st of the July ಆಯ್ತಾ ಆಫ್ ದಟ್ ಇಯರ್. ಸೊ ಇದನ್ನ ನೀವು ಮೈಂಡ್ ಸೆಟ್ ಮಾಡ್ಕೋಬೇಕು. ಸೊ ನಾನು ಯಾವುದೋ ರೀತಿ ದಂಡ ಕಟ್ಟಲಿಕ್ಕೆ ನಾನು ರೆಡಿ ಇಲ್ಲಪ್ಪ, ನಾನು ಅದ್ರ ಪ್ರಕಾರ ಡ್ಯೂ ಡೇಟ್ ಒಳಗಡೆ ಫೈಲ್ ಮಾಡ್ತೀನಿ ಅಂತ ಅಂದ್ರೆ. ಎರಡನೇದು ಜುಲೈಯಿಂದ ಡಿಸೆಂಬರ್. ಸೊ ಒಂದ್ ವೇಳೆ ಜುಲೈ 31st ಕ್ರಾಸ್ ಆಯ್ತು ಆಮೇಲೆ ಕೂಡ ಫೈಲಿಂಗ್ ಮಾಡ್ಲಿಕ್ಕೆ ಬರ್ತದೆ. ಆವಾಗ ಜುಲೈಯಿಂದ ಡಿಸೆಂಬರ್ ಒಳಗಡೆ ಅಂತಂದ್ರೆ ನಿಮ್ಗೆ 5,000 ಮಟ್ಟ ನಿಮ್ಗೆ 5,000 ವರೆಗೆ ಪೆನಾಲ್ಟಿ ಅಪ್ಲಿಕೇಬಲ್ ಆಗುತ್ತೆ
ಆಯ್ತಾ. ಆಮೇಲೆ ಆಫ್ಟರ್ ಡಿಸೆಂಬರ್ ಅಪ್ ಟು ಮಾರ್ಚ್ ವರೆಗೆ ನೀವು ಫೈಲ್ ಮಾಡ್ತಿರಪ್ಪ ಅಂತಂದ್ರೆ 10,000 ಪೆನಾಲ್ಟೀಸ್ ನಿಮಗೆ ಅಪ್ಲಿಕೇಬಲ್ ಆಗುತ್ತೆ. ಸೊ ಅದಕ್ಕಾಗಿ ಪೆನಾಲ್ಟಿ ಬೇಡಪ್ಪ ನಾನು ಇನ್ ಟೈಮ್ ಕಂಪ್ಲೇಂಟ್ಸ್ ಮಾಡ್ತೀನಿ ಅಂತಂದ್ರೆ ನೀವು ಜುಲೈ ನಾವು ಅಡ್ವೈಸ್ ಮಾಡೋದನ್ನು ಕೂಡ ಜುಲೈ 31 ಒಳಗಡೆ ಮೈಗ್ರೇಟ್ ಫೈಲ್ ಮಾಡ್ಕೊಳ್ಳಿ ಅಂತ ಹೇಳಿ. ಇಲ್ಲ ನಾನು ದುಡ್ಡಿದೆ ನಾನು ಮಾಡ್ತೀನಿ ಪೆನಾಲ್ಟಿ ಅಷ್ಟೇ ಅಲ್ವಾ ಆಯ್ತು ನಾನು ಕಟ್ತೀನಿ ಅಂದ್ರೆ ಅವಾಗ ನೀವು ಡಿಸೈಡ್ ಮಾಡ್ಕೋಬೇಕು. ನೀವು 5,000 ಕಟ್ಲಿಕ್ಕೆ ರೆಡಿ ಇದ್ದೀರಾ ಅಥವಾ 10,000 ಕಟ್ಲಿಕ್ಕೆ ರೆಡಿ 5,000 ಕಟ್ಲಿಕ್ಕೆ ರೆಡಿ ಇದ್ದೀರಾ ಡಿಸೆಂಬರ್ ಒಳಗಡೆ ಮುಗಿಸ್ಕೊಳ್ಳಿ. ಇಲ್ಲ 10,000 ನನಗೆ ಇದೆಯಪ್ಪ ದುಡ್ಡು ಅಂತೆಲ್ಲ ಮಾರ್ಚ್ 31, 2020 ವರೆಗೆ ನಿಮ್ಗೆ ಅಂದರೆ ಮಾರ್ಚ್ 31 ವರೆಗೆ ನಿಮ್ಗೆ ಟೈಮ್ ಇರ್ತದೆ. ಸೊ ಅಷ್ಟರೊಳಗೆ ನೀವು 10,000 ಕಟ್ಟಿ ನೀವು ಮುಗಿಸ್ಕೊಳ್ಳಿ. ಇದು ಒಂದು ಡ್ಯೂ ಡೇಟ್ ಕ್ರಾಸ್ ಆಯ್ತಪ್ಪ ಅಂತಂದ್ರೆ ನಿಮಗೆ ಆ ವರ್ಷದ ಫೈನಾನ್ಷಿಯಲ್ ರಿಟರ್ನ್ಸ್ ಫೈಲ್ ಮಾಡಿ ಬರೋದಿಲ್ಲ, ಅಂದರೆ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಫೈಲ್ ಮಾಡಿ ಬರೋದಿಲ್ಲ. ಇದು ನಿಮ್ಮ ಗಮನದಲ್ಲಿ ಇರಲಿ ಆಯ್ತಾ. ಈ ವರ್ಷದ ಇದನ್ನು ಮುಗಿದೋಯ್ತು. ಇವಾಗ ಇದಕ್ಕಾಗಿ ಒಂದು ಸ್ಪೆಷಲ್ ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾರೆ. ಈಗ COVID-19 ಇದ್ದಕ್ಕಾಗಿ ಅದರ ಎಫೆಕ್ಟ್ ಇಲ್ಲ. ಸೊ ತುಂಬ ಎಲ್ಲ ಬಿಸ್ನೆಸ್ ಎಫೆಕ್ಟ್ ಆಗಿದೆ. ಸೊ ಅದಕ್ಕಾಗಿ ಇನ್ ಟೈಮ್ ಕಂಪ್ಲೇಂಟ್ಸ್ ಅವ್ರು ಮಾಡ್ಲಿಕ್ಕೆ ಆಗ್ತಿಲ್ಲ ಅಂತ ಎಲ್ಲ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಒಂದು ಸರ್ಕ್ಯುಲರ್ ಇಶ್ಯೂ ಮಾಡಿದ್ರೆ ಇದು ಎಕ್ಸ್ಟೆನ್ಷನ್ ಆಫ್ ಟೈಮ್ ಲಿಮಿಟ್ ಅಂತ ಹೇಳಿ ಯಾವ ಟೈಮ್ ಲಿಮಿಟ್ ಎಕ್ಸ್ಟೆನ್ಷನ್ ಮಾಡಿದ್ದಾರೆ. ಯಾವುದು ಈಗ ಇದೇನು ಜುಲೈ ಇತ್ತಲ್ಲ, ಜುಲೈನ ನಮಗೆ ಈ ಸದ್ಯದ ಮಟ್ಟಿಗೆ ಅವರು ನವೆಂಬರ್ 31 ವರೆಗೆ ಎಕ್ಸ್ಟೆನ್ಷನ್ ಮಾಡಿದ್ದಾರೆ ಫಾರ್ ದ ಫೈನಾನ್ಷಿಯಲ್ ಇಯರ್ 1920 ಆಯ್ತಾ. ಇವಾಗ ಅದನ್ನ ಅಸೆಸ್ಮೆಂಟ್ ಇಯರ್ 2021 ಅಂತಲೂ ಕರಿತೀವಿ. ಸೊ ಇದು ಅಸೆಸ್ಮೆಂಟ್ ಇಯರ್ ರನ್ನಿಂಗ್ ಇಯರ್ ಫೈನಾನ್ಷಿಯಲ್ ಇಯರ್ ಆಲ್ರೆಡಿ ಕ್ಲಾಸ್ ಇಯರ್ ಸರಿನಾ. ಸೊ ಇವಾಗ ನಿಮಗೆ ಈ ವರ್ಷಕ್ಕೆ ಈ ಫೈನಾನ್ಷಿಯಲ್ ಇಯರ್ಗೆ ಅಪ್ಲಿಕೇಬಲ್ ಆಗುವಂಥದ್ದು ಡ್ಯೂ ಡೇಟ್ ಯಾವುದು ಅಂತಂದ್ರೆ ನವೆಂಬರ್ 31. ಸೊ ಅದಕ್ಕಾಗಿ ಗೆಳೆಯರೆ ಈ ಡೇಟ್ ಒಳಗಡೆ ನೀವು ಫೈಲಿಂಗ್ ಮಾಡಿಕೊಂಡ್ರೆ ನಿಮಗೆ ಯಾವುದೇ ರೀತಿಯಾದಂಥ ಪೆನಾಲ್ಟಿ ವಗೇರೆ ಏನೂ ಬರೋದಿಲ್ಲ. ಅದಕ್ಕಾಗಿ ನೀವು ಅದರ ಬಗ್ಗೆ ಸ್ವಲ್ಪ ಥಿಂಕ್ ಮಾಡಿಕೊಂಡು ಈ ಡೇಟ್ ಒಳಗಡೆ ನೀವು ಫೈಲಿಂಗ್ನ ಕಂಪ್ಲೀಟ್ ಮಾಡ್ಕೋಬೇಕಂದು ಅದನ್ನು ನೋಡ್ಕೋತೀನಿ. ನೆಕ್ಸ್ಟ್ ಇದಾದ ತಕ್ಷಣ ಈಗ ಟೈಮ್ ಲಿಮಿಟ್ ಇದು ಮುಗಿತಾ 31 ನವೆಂಬರ್ ಆಯ್ತಾ. ಇದಾದ್ಮೇಲೆ ಒಂದು ವೇಳೆ ಫೈಲಿಂಗ್ ಮಾಡಿತಾ ಅಂತಂದ್ರೆ ಇದೇನು ನಾರ್ಮಲ್ ಪ್ರೊವಿಷನ್ಸ್ ಇದಾವೆ, ನಾರ್ಮಲ್ ಪ್ರೊವಿಷನ್ಸ್ ಇದಾವಲ್ಲ. ಸೊ 5,000 10,000 ಪೆನಾಲ್ಟಿ ವಗೇರ ಇದೇ ಸೇಮ್ ಪ್ರೊವಿಷನ್ಸ್ ನಿಮ್ಗೆ ಅಪ್ಲಿಕೇಬಲ್ ಆಗ್ತದೆ. ಅದರ ಪ್ರಕಾರ ಸ್ವಲ್ಪ ಗಮನದಲ್ಲಿರಲಿ. ನೀವು ನವೆಂಬರ್ 30 ಸೊ ಆದಷ್ಟು ಪೆನಾಲ್ಟಿನ ಅವಾಯ್ಡ್ ಮಾಡ್ಕೊಳ್ಳಿ, ಆದಷ್ಟು ಇಂಟ್ರೆಸ್ಟ್ ಪೇ ಮಾಡೋದು ಅವಾಯ್ಡ್ ಮಾಡ್ಕೊಳ್ಳಿ. ಇರುವಂಥ ಟ್ಯಾಕ್ಸ್ನ ನೀಟಾಗಿ ಜೆನ್ಯೂನ್ ಆಗಿ ಇನ್ ಟೈಮ್ ಕಂಪ್ಲೈನ್ಸ್ ಮಾಡೋದು ಬೆಸ್ಟ್. ಇದ್ರ ಪ್ರಕಾರ ನಾನು ನಿಮ್ಗೆ ಅಡ್ವೈಸ್ ಮಾಡೋದು. ನೆಕ್ಸ್ಟ್ ಏನಂತಂದ್ರೆ ಇನ್ನು ಈಗ ಇದು ಇನ್ಕಮ್ ಟ್ಯಾಕ್ಸ್ ಬಗ್ಗೆ ಮಾತಾಡ್ತಾ ಹೋದ್ರೆ ತುಂಬಾ ಎಲ್ಲ ಇದಾವೆ ಕ್ಲಾಸಸ್. ಈಗ ಆಸ್ ಎ ಸಿಟಿಸನ್ ಆಫ್ ಇಂಡಿಯಾ ಈಗ ಒಂದು ಸಿಟಿಸನ್ ಆಫ್ ಇಂಡಿಯಾ ಆಗಿದ್ದಕ್ಕಾಗಿ ನಮಗೆ ನಮ್ಮಲ್ಲಿರುವಂಥದ್ದು ಇಂಡಿಯನ್ದೇ ಕೆಲವೊಂದು ಲಾಸ್ ಇರ್ತವೆ. ಅದನ್ನ ನಾವು ತಿಳ್ಕೊಳೋದು, ಅದನ್ನ ಇಂಪ್ಲಿಮೆಂಟ್ ಮಾಡ್ಕೊಂಡು ಪ್ರತಿಯೊಬ್ಬ ಇಂಡಿಯನ್ ಸಿಟಿಸನ್ ಅದು ಒಂದು ಜವಾಬ್ದಾರಿನೂ ಆಗಿರ್ತದೆ. ಅದಕ್ಕಾಗಿ ನಿಮಗೆ ಯಾವ ಥರ ಎಲ್ಲಿ ಅಪ್ಲಿಕೇಬಲ್ ಆಗ್ತದೆ ನೋಡ್ಕೊಂಡು ಅದ್ರ ಪ್ರಕಾರ ಇನ್ ಟೈಮ್ ಕಂಪ್ಲೈ ಮಾಡಿ. ಇದರ ಬಗ್ಗೆ ಇಗ್ನೋರೆನ್ಸ್ ಮಾಡ್ಲಿಕ್ಕೆ ಹೋಗ್ಬಿಡಿ. ಇಗ್ನೋರೆನ್ಸ್ ಆತಂದ್ರೆ ಅದು ನಿಮಗೆ ಒಂದಿನ ಒಂದು ದೊಡ್ಡ ಸಮಸ್ಯೆ ಆಗಿ ಆಗುವಂತ ಲಕ್ಷಣಗಳು ತುಂಬಾ ಇದಾವೆ. ಈಗ ಬರ್ತಾ ಎಲ್ಲ ಡಿಜಿಟಲ್ ಆಗಿದ್ದಕ್ಕೆ ಎಲ್ಲ ಲಿಂಕ್ ಆಗಿದ್ದಕ್ಕಾಗಿ ಸೊ ಆದಷ್ಟು ನೀವು ಕ್ಲೀನ್ ಇರೋದನ್ನ ನೋಡ್ಕೊಳ್ಳಿ. ಸೊ ಫೈನಲ್ ಆಗಿ ಈ ವಿಡಿಯೋದಲ್ಲಿ ನಾವು ಏನೇನು ಕವರ್ ಮಾಡ್ಕೊಂಡಿಪ್ಪ ಅಂತಂದ್ರೆ, ಒಂದು ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಅಂದ್ರೆ ಏನು ಆಯ್ತಾ, ಯಾರು ಫೈಲ್ ಮಾಡಬೇಕಿತ್ತು, ಯಾವಾಗ ಫೈಲ್ ಮಾಡಬೇಕಿತ್ತು, ಫೈಲ್ ಮಾಡೋದ್ರಿಂದ ಲಾಭ ಏನು, ಮತ್ತೆ ಫೈಲ್ ಮಾಡದೇ ಇತ್ತಂದ್ರೆ ಸಮಸ್ಯೆಗಳು ಕಟ್ಟಿಟ್ಟ ಬುತ್ತಿ. ಅದು ಯಾವಾಗ ಮ್ಯಾಂಡೇಟರಿ ಇದ್ದಾಗ ಫೈಲ್ ಮಾಡದಿದ್ರೆ ಸಮಸ್ಯೆಗಳು ಕಟ್ಟಿಟ್ಟ ಬುತ್ತಿ. ಇದೊಂದು ಈ ಒಂದು ಸಣ್ಣ ಇನ್ಫಾರ್ಮೇಶನ್ ನಿಮ್ಗೆಲ್ಲರೂ ಕೂಡ ಅರ್ಥ ಆಗಿರ್ಬೋದು ಅಂತ ಅನ್ಸ್ಕೊತೀನಿ. ನೀವು ಒಂದು ವೇಳೆ ಇದ್ರ ಬಗ್ಗೆ ಡೀಟೇಲ್ ಆಗಿ ಗೊತ್ತಾಯ್ತು, ನೀವು ಏನು ಅನ್ಕೊಂಡಿದ್ರು ಅದರ ಇನ್ಫಾರ್ಮೇಶನ್ ನಿಮಗೆ ಸಿಕ್ಕಿತ್ತು ಅನ್ಸಿದ್ರೆ ಆ ಟೈಮ್ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ ಜೊತೆ ಶೇರ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ, ಭೇಟಿ ಮಾಡೋಣ.